ಓಕೆ 19 ಪ್ರಯಾಣಿಕರ ಗುರುತು ಪತ್ತೆಯಾಗಿದೆ. ಘಟನೆಯಿಂದ ಆಘಾತವಾಗಿದೆ ಅಂತ ಆಂಧ್ರದ ಸಿಎಂ ಇದೀಗ ಮಾತನಾಡ್ತಾ ಇದ್ದಾರೆ. ಆಘಾತ ತಂದಿದೆ ಇದು ನಮಗೆ ಅಂತ ನೋವನ್ನ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಘಟನೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸಂತಾಪವನ್ನ ಸೂಚಿಸಿದ್ದು ಸಹಾಯವಾಣಿಯನ್ನ ಸ್ಥಾಪನೆ ಮಾಡೋಕೆ ಸಿಎಂ ನಾಯ್ಡು ಅವರು ಈಗ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹೆಲ್ಪ್ ಲೈನ್ ಮೃತಪಟ್ಟ 19 ಜನ ಪ್ರಯಾಣಿಕರ ಗುರುತು ಈಗ ಪತ್ತೆಯಾಗಿದೆ. ಯಾರ್ಯಾರು ಅನ್ನೋದನ್ನ ಇನ್ನೇನು ಕೆಲವು ಕ್ಷಣಗಳಲ್ಲಿ ನಿಮ್ಮ ಮುಂದೆ ತರುವ ಪ್ರಯತ್ನ ಮಾಡ್ತೀವಿ. 19 ಜನ ಸಾವನ್ನಪ್ಪಿರೋ 20 ಜನರಲ್ಲಿ 19 ಜನ ಯಾರ್ಯಾರು ಅಂತ ಗೊತ್ತಾಗಿದೆ. ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಈ ರೀತಿಯ ಬಸ್ಗಳಲ್ಲಿ ಟ್ರಾವೆಲ್ ಮಾಡ್ತಾ ಇರೋರ ಹಿಸ್ಟ್ರಿಯನ್ನು ಕೆತ್ಕೋದು ವೆರಿ ಸಿಂಪಲ್, ತುಂಬ ಈಸಿ. ಅವರು ಯಾವ ಟ್ರಾವೆಲ್ಸಿಗೆ ಸೇರ್ತಾರೆ ಆ್ಯಂಡ್ ಎಷ್ಟು ಗಂಟೆಗೆ ಬುಕ್ ಮಾಡ್ಕೊಂಡಿದ್ರು, ಯಾವ ಬಸ್ಸಲ್ಲಿ ಬುಕ್ ಮಾಡಿದ್ರು ಆ್ಯಂಡ್ ಯಾವ್ಯಾವ ಸೀಟಲ್ಲಿ ಯಾವ್ಯಾವ ಪ್ರಯಾಣಿಕರಿದ್ರು ಎಲ್ಲವನ್ನ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಹೇಳ್ಬೋದು. ಟೆಕ್ನಾಲಜಿ ಅಷ್ಟೊಂದು ಇಂಪ್ರೂವ್ ಆಗಿದೆ ಆ್ಯಂಡ್ ಆಧಾರ್ ಕಾರ್ಡ್, ಅಡ್ರೆಸ್ ಪ್ರೂಫ್ ಎಲ್ಲವನ್ನೂ ಕೊಟ್ಟಿರ್ತಾರೆ, ಫೋನ್ ನಂಬರ್ ಎಲ್ಲ. ಸೊ ಈಗ ಅವರ ಮನೆಯವ್ರಗಳಿಗೆ ಕಾಂಟ್ಯಾಕ್ಟ್ ಮಾಡೋದಿದೆಯಲ್ಲ, ಇದು ಸ್ವಲ್ಪ ಟಾಸ್ಕ್ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗ ಅನಿಲ್ ನೀಡ್ತಾರೆ. ಅನಿಲ್, ನಿಜಕ್ಕೂ ನಡಿಬಾರ್ದ ದೊಡ್ಡ ದುರಂತ ನಡೆದು ಹೋಗಿದೆ. ಈಗ ಎಷ್ಟು ಗಂಟೆ ಸುಮಾರಿಗಾಗಿದ್ದು, ನಿಖರ ಕಾರಣ ಈ ಆಕ್ಸಿಡೆಂಟ್ಗೆ ಏನು ಅಂತ ಗೊತ್ತಾಯ್ತಾ? ಅದೆಲ್ಲದಕ್ಕಿಂತ ಹೆಚ್ಚಾಗಿ ಗಾಯಾಳುಗಳು ಹೇಗಿದ್ದಾರೆ ಆ್ಯಂಡ್ ಈಗ 19 ಜನರ ಗುರುತು ಪತ್ತೆಯಾಗಿದೆ ಅಂತ ಇದ್ದಾರಲ್ಲ, ಯಾವ ಭಾಗದವರು ಅವರು, ಯಾರ್ಯಾರು, ಡೀಟೇಲ್ಸ್ ಕೊಡೋದಾದ್ರೆ ಅನಿಲ್. ಇದೆ ಆಕ್ಚುಲಿ ಏನು ರಾಯಚೂರಿಂದ ಇಲ್ಲಿ ಹೈದರಾಬಾದ್ ಇಂದ ಬೆಂಗಳೂರಿಗೆ ಹೊರಟಂತ ಕಾವೇರಿ ಖಾಸಗಿ ಬಸ್ ಇದು ಆಗಿರುವಂತ ದುರಂತ ಘಟನೆ ಆಗಿರುವಂತದ್ದು. ಏನೋ ಕಾಶ್ಮೀರ್ ಟು ಕನ್ಯಾಕುಮಾರಿ ರಸ್ತೆಯಲ್ಲಿ ಇರುವಂತ ಹೈದರಾಬಾದ್ ಇಂದ ಬೆಂಗಳೂರಿಗೆ ಹೋಗುವಂತ ಸಮಯದಲ್ಲಿ ಕರ್ನೂಲ್ ಎಂಬುವಂತ ಜಿಲ್ಲೆಯಲ್ಲಿ, ಆಂಧ್ರ ಪ್ರದೇಶದ ಕರ್ನೂಲ್ ಎಂಬ ಜಿಲ್ಲೆಯಲ್ಲಿ ಕೂಡ ಈ ಘಟನೆ ಕೂಡ ನಡೆದಿರುವಂತದ್ದು. ಆದ್ರೆ ರಾತ್ರಿ ಅಷ್ಟೇ ಕೂಡ ಏನೋ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ, ಯಾಕಂದ್ರೆ ಹೈದರಾಬಾದ್ ಇಂದ 3 ಟೋಲ್ಗಳನ್ನ ದಾಟ್ಕೊಂಡು ಮುಂದೆ ಬರುವಂತ ಸಂದರ್ಭದಲ್ಲಿ ಒಂದು ಬೈಕಿಗೆ ಡಿಕ್ಕಿ ಆಗುತ್ತೆ. ಬಸ್ ಡಿಕ್ಕಿ ಆದಂತ ಸಂದರ್ಭದಲ್ಲಿ 400 ಮೀಟರ್ ಕೂಡ ಹಾಗೆ ರಸ್ತೆಯಲ್ಲಿ ಎಳ್ಕೊಂಡು ಹೋಗುವಂತ ಆಗಿರುವಂತದ್ದು. ಅದರಿಂದಾಗಿ ಏನು ಬೈಕ್ ನಲ್ಲಿರುವಂತ ಪೆಟ್ರೋಲ್ ಹಾಗೂ ರಸ್ತೆಯಲ್ಲಿರುವಂತ ಕಿಡಿಗಳನ್ನ ಹತ್ಕೊಂಡು ಅಂತ ಸಂದರ್ಭದಲ್ಲಿ ಬಸ್ಗೆ ಫೈರ್ ಆಗುತ್ತೆ. ಆದ್ರೆ ಏನು ಸಮಯ ಪ್ರಜ್ಞೆಯಿಂದ ಅಲ್ಲಿ ಚಾಲಕರು ಬಸ್ ಅನ್ನು ಒಂದು ನಿಯಂತ್ರಿಸಬೇಕಾಗಿತ್ತು. ನಿಂತು ಅಲ್ಲಿರುವಂತ ಪ್ರಯಾಣಿಕರನ್ನೆಲ್ಲರನ್ನು ಕೂಡ ಇಳಿಸಬೇಕಾಗಿತ್ತು. ಯಾಕಂದ್ರೆ AC ಬಸ್ ಇರುವುದರಿಂದ ಯಾವುದು ವಿಂಡೋಸ್ಗಳು ಕೂಡ ಓಪನ್ ಆಗಿರೋದಿಲ್ಲ. ಇದರಿಂದಾಗಿ ಅವರು ಬಸ್ ಅನ್ನು ಅಲ್ಲಿ ಕಿಡಿ ಹತ್ಕೊಂಡಂತ ಸಂದರ್ಭದಲ್ಲಿ ಆರ್ಕಲ್ ಮುಂದಾಗ್ತಾರೆ ಹೊರತಾಗಿ ಯಾವುದೇ ರೀತಿಯಾದಂತ ಪ್ರಯಾಣಿಕರು ಇಳಿಸಲು ಮುಂದಾಗಿರೋದಿಲ್ಲ. ಇದರಿಂದಾಗಿ ಒಂದು ಬೇಜವಾಬ್ದಾರಿತನದಿಂದ ಕೂಡ ಇಲ್ಲಿ ಪ್ರಯಾಣಿಕರು ಸಜೀವ ದಹನ ಆಗಿರುವಂತದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ 39 ಮತ್ತೆ ಒಂದು 2 ಮಕ್ಕಳು ಇದ್ರು ಎನ್ನುವಂಥದ್ದು ಮೇಲ್ನೋಟಕ್ಕೆ ಇವಾಗ ಅಲ್ಲಿರುವಂತಹ ಕರ್ನೂಲ್ ಜಿಲ್ಲಾಡಳಿತ ಕೂಡ ಒಂದು ಮಾಹಿತಿ ನೀಡಿರುವಂತದ್ದು. ಅದರಲ್ಲಿ ಸರಿಸುಮಾರು ಒಂದು 18 ಜನ ಸೇಫ್ ಆಗಿ ಇದ್ದಾರೆ, ಇನ್ನು ಉಳಿದವರು ಸಜೀವ ದಾನ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಖಚಿತವಾಗಿ ಜಿಲ್ಲಾಡಳಿತ ಸ್ಪಷ್ಟವಾಗಿ ಪಡಿಸಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಅವರು ಏನಾದ್ರು ಅದೇ ತಕ್ಷಣವಾಗಿ ಬಸ್ ಅನ್ನು ನಿಲ್ಲಿಸಿದ್ರೆ ಯಾವುದೇ ದುರಂತಕ್ಕೆ ಕಾರಣ ಆಗ್ತಿರ್ಲಿಲ್ಲ ಅನ್ನುವಂಥದ್ದು ಅಲ್ಲಿ ಸ್ಥಳೀಯರ ಮಾತಾಗಿರುವಂತದ್ದು. ಆದ್ರೆ ಆ ಘಟನೆ ಸಂದರ್ಭದಲ್ಲಿ ಕೆಲವು ಸ್ಥಳೀಯರು ಕೂಡ ಒಂದು ಹೆಲ್ಪ್ ಮಾಡಿರುವಂತದ್ದು. ಗ್ಲಾಸ್ಗೆ ಹೊಡೆದಂತ ಸಂದರ್ಭದಲ್ಲಿ ಒಂದು 18 ಜನರನ್ನ ಸೇಫ್ ಆಗಿ ಹೊರಗೆ ತೆಗೆದುಕೊಂಡ್ ಬಂದಿರುವಂತದ್ದು. ಇನ್ನು ಯಾಕಂತಂದ್ರೆ ಅಲ್ಲಿ ಏನು ಸಜೀವ ದಾನ ಆದಂತವ್ರ ಕೂಡ ಗುರುತುಗಳು ಕೂಡ ಇಲ್ಲಿವರೆಗೂ ಕೂಡ ಪತ್ತೆ ಆಗಿಲ್ಲ. ಯಾಕಂದ್ರೆ ಅವರು ತಮ್ಮ ವಸ್ತುಗಳಾಗ್ಲಿ ಅವರು ತೆಗೆದುಕೊಂಡು ಹೋಗುವಂತ ಇದು ಯಾವುದೇ ರೀತಿ ಕೂಡ ಪತ್ತೆ ಆಗಿಲ್ಲ. ಇದರಿಂದಾಗಿ ಜಿಲ್ಲಾಡಳಿತ ಏನು ಒಂದು ಟೋಲ್ ಫ್ರೀ ನಂಬರ್ ಮಾಡ್ಕೊಂಡು ಅವರನ್ನ DNA ಟೆಸ್ಟ್ ಮೂಲಕನೇ ಒಂದು ಗುರುತುಪಡಿಸಬೇಕು ಅನ್ನುವಂಥದ್ದು ಮೇಲ್ನೋಟ ಕಂಡು ಬರ್ತಾ ಇದೆ. ಇನ್ನೊಂದು ಕಡೆ ಏನು ಇಲ್ಲಿ RTO ಮತ್ತೆ ಕೆಲವು ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಖಾಸಗಿ ಬಸ್ಗಳನ್ನು ಕೂಡ ನೇರವಾಗಿ ಪ್ರಯಾಣಿಕರನ್ನ ಒಂದು ಟಿಕೆಟ್ ಬುಕ್ ಮಾಡದೆ ಕೂಡ ಅಲ್ಲೆಲ್ಲಿ ದಾರಿ ಮಧ್ಯೆಯಲ್ಲಿ ಕೂಡ ಹತ್ಕೊಂಡು ಹೋಗ್ತಾರೆ. ಅಂತ ಪ್ರಯಾಣಿಕರು ಇವತ್ತೇನಾದ್ರೂ ಸಜೀವ ದಾನ ಆಗಿದ್ರೆ ಕೂಡ ಯಾವುದೇ ರೀತಿಯಾದಂತ ಗುರುತು ಪತ್ತೆ ಆಗಲು ಕೂಡ ಸಾಕಷ್ಟು ಸಮಯ ಬೇಕಾಗುತ್ತೆ, ಸಾಕಷ್ಟು ಕಷ್ಟಕರವಾದಂತ ವಿಷಯ ಅಂತ ಕೂಡ ಹೇಳ್ಬೋದು ವಿದ್ಯಾ. ಈಗ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನಗಳು ಆರಂಭ ಆಗಿದೆಯಾ ಅಥವಾ ಇನ್ನಷ್ಟೇ ಆರಂಭ ಆಗ್ಬೇಕಾ? ಈಗ ಸಹಾಯವಾಣಿ ಅಂತ ಕೊಟ್ಟಿದಾರಲ್ಲ, ಹೇಗ್ ಬಳಸ್ಕೋಬಹುದು ಅದನ್ನ? ಅಂಡ್ ಎಲ್ಲರೂ ಕೂಡ ಆಂಧ್ರದ ಮೂಲದವರ ಅಥವಾ ರಾಜ್ಯದವರು ಇದ್ರ? ಡೀಟೇಲ್ಸ್ ಏನಾದ್ರು ಸಿಗ್ತಾ ಇದೆಯಾ ಸದ್ಯಕ್ಕೆ ಅನಿಲ್? ವಿದ್ಯೆ ಏನು, ಯಾಕಂತಂದ್ರೆ ಬೆಂಗಳೂರಿನಿಂದ ಹೈದರಾಬಾದ್ ನಿಂದ ಬೆಂಗಳೂರಿಗೆ ಸಾಕಷ್ಟು ಇವತ್ತು ದುಡಿಯಲು ಕೂಡ ಸಾಕಷ್ಟು ಜನ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಕೆಲವರು ಬೆಂಗಳೂರಿಂದ ಹೈದರಾಬಾದ್ಗೆ ವ್ಯವಹಾರಕ್ಕಾಗಿ ಕೂಡ ಹೋಗಿರುವಂತದ್ದು. ಕೆಲವು ಫ್ಯಾಮಿಲಿಗಳು ಕೂಡ ಏನು ದೀಪಾವಳಿ ಹಬ್ಬ ಬಂದಂತ ಹಿನ್ನೆಲೆಯಲ್ಲಿ ಕೆಲವು ಫ್ಯಾಮಿಲಿಗಳು ಹೈದರಾಬಾದ್ಗೆ ಹೋಗಿದ್ರು ಎನ್ನುವಂಥದ್ದು ಮೇಲ್ನೋಟಕ್ಕೆ ಮಾಹಿತಿ ತಿಳಿದು ಬರ್ತಾ ಇರುವಂತದ್ದು. ಇನ್ನು ಸಂಪೂರ್ಣವಾಗಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ಖಚಿತಪಡಿಸಬೇಕಾಗಿದೆ ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ ಅನಿಲ್. ಸದ್ಯ ನಿಜಕ್ಕೂ ನಡಿಬಾರದ ದೊಡ್ಡ ದುರಂತ ನಡೆದಿದೆ. ಈಗ
ಸಜೀವ ದಹನ, ಒಟ್ಟು 19 ಜನ ಅಂತ ಈಗ ಮೇಲ್ನೋಟಕ್ಕೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಇಬ್ಬರು ಪುಟಾಣಿ ಮಕ್ಕಳು ಕೂಡ ಇದ್ರಂತೆ. ಫ್ಯಾಮಿಲಿಗಳು ಊರಿಗೆ ಹೋಗಿರುತ್ತವೆ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬರುವಂಥವ್ರು ಹಬ್ಬಕ್ಕೆ ಹೋಗಿರ್ತಾರೆ, ವಾಪಸ್ ಬರಬೇಕಾದ್ರೆ ಇಂಥ ಘಟನೆ ಮರುಕಳಿಸಿದೆ. ಇಲ್ಲಿ ಡ್ರೈವರ್ ಅವರ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇದೆ ಅಂತ ಮೇಲ್ನೋಟಕ್ಕೆ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಬೆಂಕಿ ಹತ್ಕೊಳ್ತಾ ಇದ್ದತ್ತೆ ಬಸ್ನ ಸೈಡಿಗೆ ಹಾಕಿ ಎಲ್ಲರೂ ಬೇಗ ಎಬ್ಬರಿಸಿ, ಅವ್ರ ಹತ್ರ ಮೈಕೆಲ್ಲ ಇರುತ್ತೆ, ಬೆಳಗ್ಗೆ ಎಬ್ಬರಿಸ್ಬೇಕಾದ್ರೆ ಅಂದರೆ ಆ ಸ್ಟಾಪ್ ಬಂತು ಈ ಸ್ಟಾಪ್ ಬಂತು ಅಂತ ಹೇಳಿಕ್ಕೆ ಮೈಕೆಲ್ಲ ಇಟ್ಕೊಂಡಿರ್ತಾರೆ, ಅದನ್ನು ಬಳಸ್ಕೊಂಡು ಅಥವಾ ಜೋರಾಗಿ ಕೂಗೋ ಎಲ್ಲರೂ ಹೊರಗೆ ಕರ್ಕ ಬಂದಿದ್ರೆ ಆಗ್ತಾ ಇತ್ತು. ಇವರು ಆ ಹತ್ತಿರುವ ಬೆಂಕಿಯನ್ನು ಆರ್ಸಕ್ಕೆ ಹೋಗಿದ್ದಾರೆ, ಬಸ್ ಸೇಫ್ಟಿ ಮಾಡಕ್ಕೆ ಹೋಗಿದ್ದೀರಾ, ಅನ್ಯಾಯವಾಗಿ ಜೀವ ಹೋಗಿದೆ. ಈ ಕಡೆ ಬಸ್ಸು ಇಲ್ಲ, ಜೀವನೂ ಇಲ್ಲ. ಸೊ ಮೇಲ್ನೋಟಕ್ಕೆ ಬಸ್ ಡ್ರೈವರ್ನ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತದೆ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಸ್ಲೀಪರ್ ಬಸ್ಗಳೆಲ್ಲವೂ ಕೂಡ ಕವರ್ ಆಗಿರುತ್ತೆ. AC ಬಸ್ಗಳೆಲ್ಲ ಇರೋದ್ರಿಂದ ನೀವು ಡೋರ್ನ ಅಂದ್ರೆ ಅಥವಾ ಕಿಟಕಿಯನ್ನು ಓಪನ್ ಮಾಡೋಕ್ಕಾಗಲ್ಲ. ಎಮರ್ಜೆನ್ಸಿ ಅಂತ ಒಂದಿರುತ್ತೆ, ಅದು ಎಲ್ಲ ಬೆಂಕಿ ಹೊತ್ತು ಉರಿಬೇಕಾದ್ರೆ ಎಲ್ಲಿ ಹುಡುಕೋಕ್ಕಾಗುತ್ತೆ ಅವನ್ನೆಲ್ಲ. ಈಗ ತಕ್ಷಣ ಮಾಡಬೇಕಾಗಿದ್ದು ಅಂತ ಹೇಳಿದ್ರೆ, ಚೂರು ಅಲ್ಪ ಸ್ವಲ್ಪ ಮಟ್ಟಿಗೆ ಬೆಂಕಿ ಕಾಣಿಸ್ಕೊಳ್ತು ಅಂತ ಇದ್ದಂಗೆ ಗಾಡಿ ಸೈಡಿಗೆ ಹಾಕಿ ಎಲ್ಲರೂ ಕಿರ್ಚಿ ಪರ್ಚಿ ಹೊರಗೆ ಕರ್ಕೊಂಡು ಬಂದಿದ್ರೆ ಆಗ್ತಾ ಇತ್ತು. ಇಷ್ಟೊಂದು ದೊಡ್ಡ ಪ್ರಮಾಣದ ಸಾವು ನೋವು ಬಹುಶಃ ಆಗ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ವಯಸ್ಸಾಗಿರೋರೆಲ್ಲ ಇದ್ದಾರೆ, ಅವ್ರಿಗೆ ಸಡನ್ನಾಗಿ ಓಡ್ ಬರೋಕ್ಕಾಗಲ್ಲ. ಬಟ್ ಇಲ್ಲಿ ಬಸ್ ಡ್ರೈವರ್ನ ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಬಟ್ ತನಿಖೆ ಆಗಲಿ, ಈಗಲೇ ನಾವು ಕನ್ಕ್ಲೂಷನ್ ಕೊಡೋದು ಬೇಡ, ಅವ್ರು ಯಾವ ಪರಿಸ್ಥಿತಿಯಲ್ಲಿದ್ದರು ಏನು ಎತ್ತ ಅಂತ. ಸದ್ಯದ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ಉಳಿದಂಥವ್ರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಒಟ್ಟು 18ರಿಂದ 19 ಜನ ಸಜೀವ ದಹನ, ಬೆಂಕಿಯಲ್ಲೇ ಬಸ್ನ ಒಳಗೆ ಸುಟ್ಟು ಕರಕಲಾಗಿದ್ದಾರೆ, ಕಿರ್ಚಾಡಿದ್ದಾರೆ, ಕಾಪಾಡಿ ಅಂತ ಬೇಡ್ಕೊಂಡಿದ್ದಾರೆ. ಬಟ್ ನೋ ಯೂಸ್. చాలా మంది తప్పించుకోలేక ఈ యొక్క మంటలకు ఆహుతి bus caught fire in minutes, hardly 2-3 minutes, because we have a witness here who was coming from the opposite direction and he ran to rescue but couldn't rescue because within minutes the bus exploded. And we could save about 19 people here and admitted in the hospital, and rest of the people we couldn't identify as the bodies are completely burnt, and we are trying our best to do our part also, and I am doing my best to as a doctor and also as local MP here, where I'm doing my 100%. Bus caught fire in minutes, hardly 2-3 minutes, because we have a witness here who was coming from the opposite direction and he ran to rescue but couldn't rescue because within minutes the bus exploded. And we could save about 19 people here and admitted in the hospital, and rest of the people we couldn't identify as the bodies are completely burnt, and we are trying our best to do our part also, and I'm doing